ಪ್ರಾಣದ ಜೊತೆಗೆ ಸಾರಿಗೆ ಸಂಸ್ಥೆ ಚೆಲ್ಲಾಟವನ್ನ ಆಡ್ತಾ ಇದೆ. ಹೌದು, ಕತ್ತಲಲ್ಲಿ ಹೆಡ್ಲೈಟ್ ಇಲ್ಲದೆ ಬಸ್ ಚಾಲನೆಯನ್ನ ಮಾಡಲಾಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ನಿರ್ವಹಣೆ ಇಲ್ಲದ ಸಾರಿಗೆ ಸಂಸ್ಥೆಯ ಬಸ್ ಇದು. ಗದಗದ ಗಜೇಂದ್ರಗಡದಿಂದ ಗದಗಕ್ಕೆ ಬಸ್ ಹೊರಟಿರುತ್ತೆ. ಬೆಟಗೇರಿ ಡಿಪೋಗೆ ಸೇರಿದ KA22 F1932 ನಂಬರಿನ ಬಸ್ ಇದು. ನರೇಗಲ್ ಪಟ್ಟಣದಿಂದ ಬೆಟಗೇರಿ ಡಿಪೋವರೆಗೂ ಕೂಡ ಕತ್ತಲಲ್ಲೇ ಬಸ್ ಚಾಲನೆಯನ್ನ ಮಾಡಿದ್ದಾರೆ ಬಸ್ನ ಚಾಲಕ. ಹಾಗಾಗಿ ಪ್ರಯಾಣಿಕರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಪಘಾತ ಮಾತ್ರ ಕಟ್ಟಿಟ್ಟ ಬುತ್ತಿ. ಗದಗ ಜಿಲ್ಲೆಯಲ್ಲಿ ಪದೇ ಪದೇ ಸಾರಿಗೆ ಸಂಸ್ಥೆಯ ಬಸ್ಗಳು ಇದೇ ರೀತಿಯಾಗಿ ಕೈ ಕೊಡ್ತಾ ಇದೆ. ಹಾಗಾಗಿ ಈ ಬಸ್ಗಳಿಂದ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ಕತ್ತಲಿನಲ್ಲಿಯೇ ಆ ಬಸ್ ಅನ್ನ ಚಾಲನೆ ಮಾಡ್ತಾ ಇದ್ದಾರೆ. ಹೆಡ್ಲೈಟ್ ಇಲ್ಲದೆ ಕತ್ತಲಲ್ಲಿ ಬಸ್ ಚಾಲನೆಯನ್ನ ಮಾಡಿದ್ರೆ ಹೇಗೆ, ಪ್ರಯಾಣಿಕರು ನಾವು ಹೇಗೆ ಓಡಾಡಬೇಕು ಅನ್ನೋದಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅದೇ ಬಸ್ ಅಂದರೆ ಹೆಡ್ಲೈಟ್ ಇಲ್ಲದೆ ಬಸ್ ಚಾಲನೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಪ್ರಯಾಣಿಕರು ಪ್ರಾಣದ ಜೊತೆಗೆ ಸಾರಿಗೆ ಸಂಸ್ಥೆ ಚೆಲ್ಲಾಟವನ್ನು ಆಡ್ತಾ ಇದೆ ಅನ್ನೋದಾಗಿಯೂ ಕೂಡ ಇಲ್ಲಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿರ್ವಹಣೆ ಇಲ್ಲದ ಸಾರಿಗೆ ಸಂಸ್ಥೆ ಬಸ್ ಅಷ್ಟೇ ಅಲ್ಲ, ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಹೆಡ್ಲೈಟ್ ಇಲ್ಲದೆ ಒಂದು ಬಸ್ ಚಾಲನೆಯನ್ನು ಚಾಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಲ್ಲಿರುವಂತಹ ಬಸ್ ಒಳಗಡೆ ಇರುವಂತಹ ಪ್ರಯಾಣಿಕರಿಗೆ ಭಯ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕತ್ತಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಕತೆ ಅನ್ನೋದಾಗಿ. ಹಾಗಾಗಿ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಸಾರಿಗೆ ಸಂಸ್ಥೆ ಅನ್ನೋದಾಗಿಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.